ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಪ್ರಧಾನಿ ನರೇಂದ್ರ ಮೋದಿ ಈ 12 ವರ್ಷಗಳಲ್ಲಿ ಅತಿ ದೊಡ್ಡ ಚಾಲೆಂಜ್ ಅನ್ನು ಫೇಸ್ ಮಾಡ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಿಂದೆ ಸವಾಲುಗಳು ಎದುರಾಗಿಲ್ಲ ಅಂತಲ್ಲ, ಹಿಂದೆಯೂ ಕೂಡ ಸರ್ಕಾರದ ವಿರುದ್ಧವಾಗಿ ಸಾಕಷ್ಟು ಪ್ರತಿಭಟನೆಗಳು ನಡೆದಿತ್ತು. ಆದ್ರೆ ಅದನ್ನ ಯಾವುದೋ ಒಂದು ರೀತಿಯಲ್ಲಿ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ರು. ಈ ಹಿಂದೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರತಿಭಟನೆಗಳನ್ನ ದೇಶದ್ರೋಹಿಗಳ ಪ್ರತಿಭಟನೆ ಅಂತ ಕರೆಯಲಾಯಿತು. ಇದರ ಹಿಂದೆ ಷಡ್ಯಂತ್ರ ಇದೆ ಅಂತ ಹೇಳಲಾಯಿತು. ವಿದೇಶದಿಂದ ಯಾವುದೋ ಫಂಡ್ ಅನ್ನ ತೆಗೆದುಕೊಂಡು ಹೋರಾಟ ಮಾಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಹೇಳಲಾಯಿತು. ಇವರು ಧರ್ಮದ್ರೋಹಿಗಳು ಅಂತ ಬಿಂಬಿಸುವಂತ ಕೆಲಸವೂ ಕೂಡ ಆಯಿತು. ಅದನ್ನು ಜನ ಕೂಡ ನಂಬಿದ್ರು. ಹೀಗಾಗಿ ಈ ಹಿಂದಿನ ಪ್ರತಿಭಟನೆಗಳು ಸರ್ಕಾರದ ಮೇಲೆ ಹೆಚ್ಚು ಇಂಪ್ಯಾಕ್ಟ್ ಏನು ಮಾಡಲಿಲ್ಲ. ಉದಾಹರಣೆಗೆ, ಈ ರೈತರ ಪ್ರತಿಭಟನೆ ಆದ ಸಂದರ್ಭದಲ್ಲಿ ಕೃಷಿ ಕಾಯ್ದೆಯ ವಿರುದ್ಧವಾಗಿ ಅವ್ರನ್ನ ಖಲಿಸ್ತಾನಿಗಳು ಎನ್ನುವ ರೀತಿಯಲ್ಲಿ ಕರೆಯಲಾಯಿತು. ಕುಸ್ತಿಪಟುಗಳು ಪ್ರತಿಭಟನೆ ಮಾಡಿದಾಗ ಅವನ ದೇಶದ್ರೋಹಿಗಳು ಎನ್ನುವ ರೀತಿಯಲ್ಲಿ ಕರೆಯಲಾಯಿತು. ಅಗ್ನಿಪಥ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಮಾಡಿದಾಗ ಅದರ ಹಿಂದೆ ಏನೋ ಷಡ್ಯಂತ್ರ ಇದೆ ಎನ್ನುವ ರೀತಿಯಲ್ಲಿ ಹೇಳಲಾಯಿತು. ನೋಟ್ ಬ್ಯಾನ್ ವಿಚಾರದಲ್ಲೂ ಅದಕ್ಕೆ ಯಾವುದೋ ಒಂದು ಪಟ್ಟವನ್ನು ಕಟ್ಟಲಾಯಿತು. ಏನು CAA, NRC ಸೇರಿದಂತೆ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಹಿಂದೆ ದೊಡ್ಡ ದೊಡ್ಡ ಪ್ರತಿಭಟನೆಗಳೆಲ್ಲವೂ ಕೂಡ ಆಗಿದೆ. ಆದ್ರೆ ಅದನ್ನು ಯಾವುದೋ ಒಂದು ರೀತಿಯಲ್ಲಿ ಟ್ಯಾಕಲ್ ಮಾಡಲಾಯಿತು. ಅದು ಹೆಚ್ಚು ಸರ್ಕಾರದ ಮೇಲೆ ಇಂಪ್ಯಾಕ್ಟ್ ಆದ ರೀತಿಯಲ್ಲಿ ಕಾಣಿಸ್ಲಿಲ್ಲ. ಆದ್ರೆ ಈಗ ಮಾತ್ರ ಬಹಳ ದೊಡ್ಡ ಸವಾಲು ಎದುರಾದಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೀಗಾಗಿ ಹಿಂದೆ ಮನಮೋಹನ್ ಸಿಂಗ್ ಅವರನ್ನ ಪದೇ ಪದೇ ಬಿಜೆಪಿ ಹೇಳ್ತಾ ಇದ್ದಿದ್ದು ಮೌನಿ ಬಾಬಾ, ಮೌನಿ ಸಿಂಗ್ ಎನ್ನುವ ರೀತಿಯಲ್ಲಿ. ಆದ್ರೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರೇ ಮಹಾ ಮೌನಿ ಆಗಿದ್ದಾರೆ. ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡ ಹಾಗೆ ಕಾಣಿಸ್ತಾ ಇದ್ದಾರೆ, ಒಂದು ರೀತಿಯಲ್ಲಿ ಕಕ್ಕಾಬಿಕ್ಕಿ ಆದಂತ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವರ ಬಾಯಿಯಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ಮಾತು ಕೂಡ ಬರ್ತಾ ಇಲ್ಲ. ಯಾಕೆ? ಅದೇ ಎಲ್ಲರಲ್ಲೂ ಕೂಡ ಇರುವಂತ ಪ್ರಶ್ನೆ. ಪ್ರತಿಷ್ಠೆಗೆ ಧಕ್ಕೆ ಆಗುತ್ತೆ ಎನ್ನುವ ಕಾರಣಕ್ಕಾಗಿಯೋ ಅಥವಾ ಇನ್ಯಾರೋ ಎದುರುಗಡೆ ನಾನು ತಲೆಬಾಗಿದ ರೀತಿಯಲ್ಲಿ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಗೊತ್ತಿಲ್ಲ, ಒಂದೇ ಒಂದು ಮಾತು ಕೂಡ ಬರ್ತಾ ಇಲ್ಲ. ನಿನ್ನ ನಾವೆಲ್ಲರೂ ಕೂಡ ಸುದ್ದಿಯನ್ನ ಮಾಡಿದ್ವಿ. ಕೊನೆಗೂ ಮೌನ ಮುರಿದ ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳಿ. ಮೌನ ಮುರಿದಿದ್ದು ಅಂದ್ರೆ ಮಾಧ್ಯಮಗಳ ಎದುರುಗಡೆ ಬಂದು ಸುದ್ದಿಗೋಷ್ಠಿಯನ್ನ ಮಾಡಿ ಮೌನ ಮುರಿದಿದ್ದಲ್ಲ, ಅಥವಾ ಸೋಷಿಯಲ್ ಮೀಡಿಯಾದ ಮೂಲಕ ಬಂದು ಜನರನ್ನ ಉದ್ದೇಶಿಸಿ ಮಾತನಾಡಿದ್ದು ಆ ರೀತಿಯಾಗಿಯೂ ಕೂಡ ಮೌನ ಮುರಿದಿದ್ದಲ್ಲ. ಹಿಂದಿನಿಂದಲೂ ಕೂಡ ನರೇಂದ್ರ ಮೋದಿ ಅವರೊಂದು ಪಾಲಿಸಿಯನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ, ಅವರು ಮಾಧ್ಯಮದವರ ಪ್ರಶ್ನೆಯನ್ನು ಫೇಸ್ ಮಾಡೋದಿಲ್ಲ, ಸ್ವತಃ ಅವರೇ ಮಾತನಾಡ್ತಾರೆ, ಅದನ್ನೆಲ್ಲರೂ ಕೂಡ ಟೆಲಿಕಾಸ್ಟ್ ಮಾಡ್ತಾರೆ. ಆ ರೀತಿಯಲ್ಲೂ ಕೂಡ ಮೌನವನ್ನ ಮುರಿದಿದ್ದಲ್ಲ. NDA ಸಂಸದೀಯ ಮಂಡಳಿ ಸಭೆಯಲ್ಲೇನೋ ಹೇಳಿಕೆಯನ್ನ ಕೊಟ್ಟರಂತೆ ಅದನ್ನ ಕಿರಣ್ ರಿಜಿಜು ಬಂದು ಹೊರಗಡೆ ಹೇಳುವಂತ ಕೆಲಸವನ್ನ ಮಾಡಿದ್ರು. ಒಟ್ಟಾರೆಯಾಗಿ ಈ ಕ್ಷಣಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹಾ ಮೌನಿ ಆಗಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾದಂತ ಸವಾಲು ಏನೆಲ್ಲ ಆಗ್ತಾ ಇದೆ, ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಇದು ಯಾಕೆ ಬಹಳ ದೊಡ್ಡ ಸವಾಲು ಎನ್ನುವಂತ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಹಿಂದಿನ ಪ್ರತಿಭಟನೆಗಳೆಲ್ಲವೂ ಕೂಡ ಭಿನ್ನ ರೂಪದಲ್ಲಿ ಇದ್ವು. ಆ ಪ್ರತಿಭಟನೆಗಳೆಲ್ಲವೂ ಕೂಡ ದೇಶವ್ಯಾಪಿ ಜನರನ್ನ ತಲುಪುವಲ್ಲ ಅಷ್ಟು ದೊಡ್ಡ ಮಟ್ಟಿಗೆ ಯಶಸ್ವಿ ಆದ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇರಲಿಲ್ಲ. ಆದ್ರೆ ಈ ಪ್ರತಿಭಟನೆ ಇಲ್ಲೂ ಕೂಡ ಬೇರೆ ಬೇರೆ ಪಟ್ಟವನ್ನ ಕಟ್ಟಲಾಗ್ತಿದೆ. ಇವರು ದೇಶದ್ರೋಹಿಗಳು, ಷಡ್ಯಂತ್ರ ಮಾಡ್ತಿದ್ದಾರೆ, ಪಾಕಿಸ್ತಾನದಿಂದ ಫಂಡ್ ಬಂದಿದೆ ಎನ್ನುವ ರೀತಿಯಲ್ಲಿ ಅವ್ರದ್ದೊಂದು ಹಳೆ ರಾಗ ಇದೆಯಲ್ಲ, ಅದನ್ನ ಮತ್ತೊಮ್ಮೆ ರಿಪೀಟ್ ಮಾಡಲಾಗ್ತಾ ಇದೆ. ಆದರೂ ಅದೆಲ್ಲವನ್ನೂ ಕೂಡ ಮೀರಿ ಸಾಕಷ್ಟು ಜನರನ್ನ ತಲುಪುವಲ್ಲಿ ಯಶಸ್ವಿ ಆಗ್ತಾ ಇದೆ. ಕಾರಣ ಏನು ಅಂದ್ರೆ, ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿ ಆಗ್ತಿರೋರು ಅಥವಾ ಇನ್ನೊಂದು ಮಗದೊಂದು ಅದೆಲ್ಲವೂ ಕೂಡ ಬೇರೆ ವಿಚಾರ. ಆದ್ರೆ ಅವರೆಲ್ಲರೂ ಕೂಡ ರೈಸ್ ಮಾಡ್ತಿರುವಂತ ವಿಚಾರ ಇದೆಯಲ್ಲ, ಅದನ್ನು ಯಾರು ಕೂಡ ಇಲ್ಲಿ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣಕ್ಕಾಗಿ ಇದು ಬಹಳ ದೊಡ್ಡ ಜನಸಮೂಹವನ್ನ ತಲುಪ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮತ್ತೊಂದು ಏನಾಗಿಬಿಟ್ಟಿದೆ ಅಂದ್ರೆ, ಬಿಜೆಪಿಗೆ ಹಿಂದಿನಿಂದಲೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಬೆಂಬಲವನ್ನ ಕೊಟ್ಕೊಂಡು ಬಂದಿದ್ಯಾರು ಅಂದ್ರೆ ಯುವ ಸಮೂಹ, ಯುವ ಜನತೆ. ಕಾರಣ, ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಪ್ರಧಾನಿಯಾಗುವ ಸಂದರ್ಭದಲ್ಲಿ ಅಥವಾ ಬಿಜೆಪಿ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಹಿಂದಿನ UPA ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟಿಗೆ ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆ ಮಾಡೋದ್ರ ಜೊತೆಗೆ ಇವ್ರು ಏನು ಮಾಡಿದ್ರು ಅಂದ್ರೆ, ಯುವಕರಲ್ಲಿ ಕನಸನ್ನ ಬಿತ್ತುವಲ್ಲಿ ಯಶಸ್ವಿಯಾಗಿದ್ರು. ನಾವು ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ, ನಾವು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ತೀವಿ, ಲಂಚ ಬಾಕತನವನ್ನ ಬೇರು ಸಹಿತ ಕಿತ್ತೊಗಿತೀವಿ ಎನ್ನುವಂತ ರೀತಿಯಲ್ಲಿ ಯುವ ಮನಸ್ಸುಗಳಲ್ಲಿ ಕನಸನ್ನ ಬಿತ್ತುವಲ್ಲಿ ಯಶಸ್ವಿಯಾಗಿದ್ರು. ಹೀಗಾಗಿ ಕಳೆದ ಚುನಾವಣೆಯವರೆಗೂ ಕೂಡ ಆ ಯುವ ಮನಸ್ಸು ಬಿಜೆಪಿಯ ಜೊತೆಗೆ ದೊಡ್ಡ ಮಟ್ಟಿಗೆ ನಿಂತುಕೊಂಡಿತ್ತು. ಜೊತೆಗೆ ಈಗ ವೋಟಿಂಗ್ ಪರ್ಸೆಂಟೇಜ್ ಅಂತ ತೆಗೆದುಕೊಂಡಾಗ ಆ ಯುವ ಜನತೆಯ ವೋಟಿಂಗ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗ್ತಾ ಇದೆ. ಆದ್ರೆ ಈಗ ಏನಾಗಿದೆ ಅಂದ್ರೆ, ಅದೇ ಯುವ ಜನತೆ ಸಿಡಿದೆದ್ದಿದೆ. ಬರೀ ಸಿಡಿದೆದ್ದಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ. ಆ ಸಿಡಿದೆದ್ದಂತ ಸಂದರ್ಭದಲ್ಲಿ ಇವರು ನಡೆದುಕೊಂಡಂತ ರೀತಿ, ಅಶ್ರುವಾಯು ಪ್ರಯೋಗ, ಲಾಠಿ ಚಾರ್ಜ್, ಒಂದಷ್ಟು ವಿಡಿಯೋಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇದ್ದಾವೆ. ನಿಮ್ಮಲ್ಲಿ ಸಾಕಷ್ಟು ಮಂದಿ ಪೊಲೀಸರ ಮೇಲೆ ಹಲ್ಲೆ ಆಯ್ತು, ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ರು, ಅದನ್ನೇ ಹೆಚ್ಚು ಬಿಂಬಿಸುವಂತ ಕೆಲಸವನ್ನ ಮಾಡ್ತಿದ್ದೀರಿ. ಆದ್ರೆ ಅದರ ಆಚೆಗಿನ ಒಂದಷ್ಟು ದೃಶ್ಯಗಳು ಎಂಥವರ ಮನ ಕಲುಕುವ ರೀತಿಯಲ್ಲಿದೆ.
ಓರ್ವ ಪೊಲೀಸ್ ಅಧಿಕಾರಿ ಯಾರೋ ಓರ್ವ ಹೆಣ್ಣುಮಗಳ ಮೇಲೆ ಕೈ ಹಾಕ್ತಾರೆ. ಅವರು ಮತ್ತೋರ್ವ ಪೊಲೀಸ್ ಅಧಿಕಾರಿ ಲಾಠಿ ತಗೊಂಡು ಓರ್ವ ಹೆಣ್ಣುಮಗಳ ಖಾಸಗಿ ಅಂಗಕ್ಕೆ ಚುಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೊಬ್ಬರಂತೂ ಪ್ರಾಣಿಗೆ ಬಡದ ರೀತಿಯಲ್ಲಿ ಬಡಿತಾರೆ. ಇನ್ನೊಂದಷ್ಟು ಮಂದಿ ಆ ಲಾಟಿಗೆ ಈ ಮೊಳೆ ರೀತಿಯಲ್ಲಿ ಏನನ್ನು ಚುಚ್ಕೊಂಡು ಬಂದು ಅದರಲ್ಲಿ ಹೊಡೆಯುವಂತ ಕೆಲಸವನ್ನ ಮಾಡ್ತಾರೆ. ಇನ್ನೊಂದಷ್ಟು ಮಂದಿ ಸಿವಿಲ್ ಡ್ರೆಸ್ ನಲ್ಲಿ ಇದ್ರು, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಇನ್ನೊಂದಷ್ಟು ಮಂದಿ ತೀರಾ ವಯಸ್ಸಾದಂಥವ್ರಿದ್ರು, ಅವ್ರು ಹೇಗೆ ಈ RAF ನಲ್ಲಿ ಇದ್ದಾರೆ ಅದು ಇರುವಂತ ಪ್ರಶ್ನೆ. ಹೀಗೆ ಅದಕ್ಕೆ ಸಂಬಂಧಪಟ್ಟಂತ ನಾನಾ ರೀತಿಯಾದಂಥ ದೃಶ್ಯಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆಯಲ್ಲ. ಹೀಗಾಗಿ ಎರಡು ರೀತಿಯಲ್ಲಿ, ಒಂದು ಇಲ್ಲಿ ಯುವ ಜನತೆಗೆ ಮೋಸ ಆಗ್ತಿದೆ ಎನ್ನುವ ರೀತಿಯಲ್ಲಿ, ಮತ್ತೊಂದು ಹಿಂದಿನ ಚರ್ಚೆ ಇದೆ ಬಿಡಿ, ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟ ಬೇರೆ ಬೇರೆ ವಿಚಾರಗಳು, ಅದರ ಜೊತೆಗೆ ಈ ನೀಟ್ ಪರೀಕ್ಷೆಯ ವಿಚಾರ. ಮತ್ತೊಂದು ಆ ಯುವ ಜನತೆ ಕ್ವಶನ್ ರೈಸ್ ಮಾಡಿದ ಸಂದರ್ಭದಲ್ಲಿ ಅವರನ್ನ ನಡೆಸಿಕೊಂಡಂತ ರೀತಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸಾಕಷ್ಟು ಪ್ರಶ್ನೆ ಇದೆ. ಈ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ಇದು ಬಿಜೆಪಿಗೆ ದೊಡ್ಡ ಸವಾಲು. ಜೊತೆಗೆ ಒಟ್ಟೊಟ್ಟಿಗೆ ಸಾಕಷ್ಟು ವಿಚಾರಗಳು ಸುತ್ತಕೊಂಡು ಬಿಟ್ಟಿದ್ದಾವೆ. ಬರೀ ಈ ನೀಟ್ ವಿಚಾರ ಮಾತ್ರ ಅಲ್ಲ, ಒಂದು ಕಡೆಯಿಂದ ರೈತರ ಪ್ರತಿಭಟನೆ ಜೋರಾಗುವಂತ ಲಕ್ಷಣ ಇತ್ತು, ತಣ್ಣಗಾಯ್ತು. ಅಲ್ಲಿ ಹರಿಯಾಣದ ಕೃಷಿ ಸಚಿವರನ್ನ ತಕ್ಷಣಕ್ಕೆ ಕಳಿಸಿದ್ರು, ಅದನ್ನ ನೀಟಾಗಿ ಮ್ಯಾನೇಜ್ ಮಾಡುವಲ್ಲಿ ಯಶಸ್ವಿ ಆದ್ರು, ಹೀಗಾಗಿ ತಣ್ಣಗಾದ್ರು. ಯಾವುದು ಭಾರತ ಮತ್ತು ಅಮೆರಿಕದ ಡೀಲ್ಗೆ ಸಂಬಂಧಪಟ್ಟ ಹಾಗೆ ಅದು ರೈತರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಎನ್ನುವ ವಿಚಾರ. ನನ್ನ ಪ್ರಕಾರ ಅದು ಇಯರ್ ಎಂಡ್ ಅಲ್ಲಿ ದೊಡ್ಡ ಮಟ್ಟಿಗೆ ಅದೊಂದು ರೈಸ್ ಆಗುವಂತ ಸಾಧ್ಯತೆ ಇದೆ. ಮತ್ತೊಂದು, ಇವರು ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಪದೇ ಪದೇ ಹೇಳೋದು ಧರ್ಮ ಮತ್ತು ದೇವರ ವಿಚಾರವನ್ನ. ಅದರಲ್ಲೂ ಕೂಡ ರಾಮ ಮಂದಿರದ ಸಂಪೂರ್ಣ ಕ್ರೆಡಿಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅರ್ಹರು ಬಿಡಿ. ರಾಮ ಮಂದಿರ ವಿಚಾರದಲ್ಲಿ ದೊಡ್ಡ ಮಟ್ಟಿಗೆ ಹೋರಾಟವನ್ನ ಮಾಡಿದಂಥವ್ರು, ವಾಯ್ಸ್ ರೈಸ್ ಮಾಡಿದಂಥವ್ರು. ಆದ್ರೆ ಅದಾದ ಬಳಿಕ ಹುಂಡಿ ಕಳ್ಳತನಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೊಂದು ಸಮಸ್ಯೆಯನ್ನು ಫೇಸ್ ಮಾಡ್ತಿದ್ದಾರೆ. UP ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ, ಅದೊಂದು ರೀತಿಯಲ್ಲಿ ಸುತ್ತಕೊಳ್ಳುವ ಲಕ್ಷಣಗಳು ಕಾಣಿಸ್ತಾ ಇದೆ. ಅದರ ಜೊತೆಗೆ ಈ ನೀಟ್ ಪರೀಕ್ಷೆ ವಿಚಾರ ಅಂತೂ ದೊಡ್ಡ ಮಟ್ಟಿಗೆ ಪೆಟ್ಟು ಕೊಡುವಂತ ಲಕ್ಷಣ ಕಾಣಿಸ್ತಾ ಇದೆ. ಹಾಗಾದ್ರೆ ಎಡವಟ್ಟಾಗಿದ್ದು ಎಲ್ಲಿ, ಆ ವಿವರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೇಕಾಗತ್ತೆ. ಜೊತೆಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಚಾರಕ್ಕೆ ಯಾಕೆಷ್ಟು ಮೀನಾಮೇಷ ಎಣಿಸ್ತಾ ಇದ್ದಾರೆ, ಯಾಕೆಷ್ಟು ಹಠ ಹಿಡಿದು ಕುಳಿತುಕೊಂಡಿದ್ದಾರೆ, ಅದನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಬಂಧುಗಳು, ಎಡವಟ್ಟಾಗಿದ್ದು ಇಲ್ಲೇ. ಏನಾಯ್ತು, ಈ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ 21 ಜನ ಪ್ರಾಣ ಕಳ್ಕೊಂಡ್ರು. ಜೊತೆಗೆ 23ರಿಂದ 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯವೇ ಒಂದು ರೀತಿಯಲ್ಲಿ ಡೋಲಾಯಮಾನ ಆಗುವ ರೀತಿಯಲ್ಲಿ ಆಯ್ತು. ಅದಾದ ಬಳಿಕ ಇವರು ಎಕ್ಸಾಮ್ ಘೋಷಣೆ ಮಾಡಿದ್ರು. ಎಕ್ಸಾಮ್ ಕೂಡ ಆರಾಮಾಗಿ ಆಯ್ತು. ಆ ಪೇಪರ್ ಲೀಕ್ಗೆ ಸಂಬಂಧಪಟ್ಟ ಒಂದಷ್ಟು ಮಂದಿಯನ್ನು ಅರೆಸ್ಟ್ ಮಾಡಿದ್ರು. ಆದರೆ NTA ಬುಡದವರೆಗೆ ಬರಲಿಲ್ಲ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರ ಬುಡಕ್ಕೂ ಕೂಡ ಬರಬೇಕಾಗಿತ್ತು, ಆದ್ರೆ ಅಲ್ಲಿವರೆಗೂ ಕೂಡ ಬರಲಿಲ್ಲ. ಅಂತಿಮವಾಗಿ ಸಚಿವರವರೆಗೂ ಕೂಡ ಬರಬೇಕಾಗಿತ್ತು, ಆದ್ರೆ ಅಲ್ಲಿವರೆಗೂ ಕೂಡ ಬರಲಿಲ್ಲ. ಅಲ್ಲೊಂದು ಎಡವಟ್ಟು ಮಾಡಿದ್ರ. ಅದಾದ ಬಳಿಕ ಏನಾಯ್ತು, ನಿಧಾನ ಕಲ್ಲಲ್ಲಿ ಪ್ರತಿಭಟನೆಗಳೆಲ್ಲವೂ ಕೂಡ ಆರಂಭ ಆಯ್ತಲ್ಲ. ಇವರು ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ಮಾಡಿಬಿಟ್ರು. ಒಂದು ರೀತಿಯಲ್ಲಿ ಅದನ್ನ ದರ್ಪ ಅನ್ನಬೇಕು, ನಮ್ಮನ್ನು ಯಾರು ಮುಟ್ಟೋಕ್ಕಾಗತ್ತೆ ಎನ್ನುವಂತ ಮನಸ್ಥಿತಿ ಅನ್ನಬೇಕು, ನಮ್ಮನ್ನ ಅಧಿಕಾರದಿಂದ ಯಾರು ಕೆಳಗಿಳಿಸಕ್ಕಾಗತ್ತೆ ಎನ್ನುವಂತ ಹುಂಬುತನ ಅನ್ನಬೇಕು, ಗೊತ್ತಿಲ್ಲ. ಹಿಂದೆ ಕಾಂಗ್ರೆಸ್ ಮಾಡಿದ್ದು ಕೂಡ ಅದೇ. ಇಂದಿರಾ ಗಾಂಧಿ ಕಾಲದಲ್ಲಿ ಪೀಕಲ್ ಇದ್ರು. ಅದಾದ ಬಳಿಕವೂ ಕೂಡ ನಿರಂತರವಾಗಿ ಚುನಾವಣೆಗಳನ್ನ ಗೆದ್ದುಕೊಂಡು ಬಂದ್ರು. ಮನಮೋಹನ್ ಸಿಂಗ್ 2 ಬಾರಿ ಪ್ರಧಾನಿ ಆಗೋದಕ್ಕೂ ಕೂಡ ಅವಕಾಶ ಸಿಕ್ತು. ಅವರು ಕೂಡ ಮಾಡಿದ್ದದನ್ನೇ, ಅದೇ ಹುಂಬುತನ, ಅದೇ ದರ್ಪ, ಅದೇ ಒಂದು ರೀತಿಯಲ್ಲಿ ಸೊಕ್ಕು ಅವರನ್ನ ಏನ್ ಮಾಡ್ಬಿಡ್ತು ಅಂದ್ರೆ ಪ್ರತಿ ರಾಜ್ಯಗಳಿಂದಲೂ ಕೂಡ ಕಿತ್ತೊಗೆಯುವ ರೀತಿಯಲ್ಲಿ ಮಾಡ್ಬಿಡ್ತು. ಈಗ ಬಿಜೆಪಿ ಅಗೇನ್ ಮಾಡ್ತಿರೋದು ಕೂಡ ಅದನ್ನೇ. ಪ್ರತಿಭಟನೆ ಆರಂಭ ಆದ ಸಂದರ್ಭದಲ್ಲಿ ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ. ಅದಾದ ಬಳಿಕ ಈ CJP ಅನ್ನೋದು ಹುಟ್ಟಿಕೊಳ್ಳುತ್ತೆ. ಅವರನ್ನಂತೂ ತೀರಾ ನಿರ್ಲಕ್ಷ್ಯ ಮಾಡಿಬಿಟ್ರು. 2-3 ದಿನಗಳಿಗೆ ಅವ್ರ ಬಗ್ಗೆನೇ ಟ್ರೋಲು, ಮೀಮ್ಸ್ ಎಲ್ಲವೂ ಕೂಡ ಶುರುವಾಗ್ಬಿಡ್ತೀವಿ ಇವರು IT ಸೆಲ್ಲಿಂದ. ದೇಶದ್ರೋಹಿಗಳು, ಷಡ್ಯಂತ್ರ, ಅದೇ ಅವ್ರ ಮಾಮೂಲಿ ಪದ ಇದೆಯಲ್ಲ. ಯಾವುದನ್ನು ಪ್ರಶ್ನೆ ಮಾಡಿದ್ರು ದೇಶದ್ರೋಹಿಗಳು, ಷಡ್ಯಂತ್ರ, ಅಲ್ಲಿಂದ ದುಡ್ಡು ಬಂದಿದೆ, ಇಲ್ಲಿಂದ ದುಡ್ಡು ಬಂದಿದೆ. ನಾನೊಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ವರದಿಯನ್ನ ಮಾಡ್ತಾ ಇದ್ದೆ. ಯಾವ ಪ್ರಕರಣ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಅದರಲ್ಲೂ ಕೂಡ ಬಳಸಿದ್ದು ಅದನ್ನೇ ಈ ಬಿಜೆಪಿ ನಾಯಕರು. ದೇಶದ್ರೋಹಿಗಳು, ಷಡ್ಯಂತ್ರ, ಇವರು ಧರ್ಮದ್ರೋಹಿಗಳು, ದೇವರ ವಿರೋಧಿಗಳು ಅಂತ. ಈ ವಿಚಾರದಲ್ಲೂ ಕೂಡ ಹಾಗೆ ಆಯ್ತು. ಅವ್ರನ್ನ ದೇಶದ್ರೋಹಿಗಳು ಅಂತ ಬಿಂಬಿಸುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಇವರು ಅಂದ್ಕೊಂಡಿದ್ದೇನಪ್ಪಾ ಅಂದ್ರೆ ಇಷ್ಟು ಜನ ಯುವ ಜನತೆ ಸಪೋರ್ಟ್ ಮಾಡ್ತಾರೆ ಅಥವಾ ಈ ಪ್ರತಿಭಟನೆ ಇಷ್ಟು ವ್ಯಾಪಿಸಿಕೊಳ್ಳುತ್ತೆ, ಇವರು ಅಂದಾಜೆ ಮಾಡಿರಲಿಲ್ಲ. ಹೀಗಾಗಿ ಪ್ರತಿಭಟನೆ ಆರಂಭ ಆಯಿತು. 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, 10 ದಿನ ಆಯ್ತು. ಜೊತೆಗೆ ಸೋನಂ ವಾಂಗ್ಚುಕ್ ಕೂಡ ಎಂಟ್ರಿ ಕೊಟ್ಟರು. ಸೋನಂ ವಾಂಗ್ಚುಕ್ ಎಂಟ್ರಿ ಕೊಟ್ಟು 20 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ರು ಕೂಡ ಪ್ರತಿಭಟನಾ ಸ್ಥಳಕ್ಕೆ ಓರ್ವ ಬಿಜೆಪಿಯ ಪ್ರತಿನಿಧಿ ಕೂಡ ಹೋಗ್ಲಿಲ್ಲ. ಕನಿಷ್ಠ ಮಾತನಾಡಿಸುವಂತ ಕೆಲಸವನ್ನ ಮಾಡಲಿಲ್ಲ. ಸೋನಂ ವಾಂಗ್ಚುಕ್ ಉಪವಾಸವನ್ನ ಬಿಡಿ ಎನ್ನುವಂತ ಮಾತನ್ನು ಕೂಡ ಹೇಳಲಿಲ್ಲ. ಮತ್ತದೇ ದರ್ಪ, ಮತ್ತದೇ ದೌಲತ್ತು. ನಮ್ಮನ್ನು ಯಾರು ಪ್ರಶ್ನೆ ಮಾಡೋಕೆ ಸಾಧ್ಯ, ನಮ್ಮನ್ನು ಯಾರು ಟಚ್ ಮಾಡೋದಕ್ಕೆ ಸಾಧ್ಯ ಎನ್ನುವಂತ ಮನಸ್ಥಿತಿ. ಹೀಗಾಗಿ ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ಬಿಡಿ ಎನ್ನುವಂತ ಮನಸ್ಥಿತಿಗೆ ಇವರೆಲ್ಲರೂ ಕೂಡ ಬಂದುಬಿಟ್ರು. ಅಂತಿಮವಾಗಿ ಸೋನಂ ವಾಂಗ್ಚುಕ್ ಯಾಕೋ ಸ್ವಲ್ಪ ಸೀರಿಯಸ್ ಆಗ್ತದೆ ಅಂತ ಗೊತ್ತಾಗ್ತಿದ್ದ ಹಂಗೆ ಅವರನ್ನ ಫೋರ್ಸ್ಫುಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು. ಅಲ್ಲಿಗೆ ಕತೆ ಮುಗೀತು ಅಂತ ಅಂದ್ಕೊಂಡ್ರು. ಹಾಗಾಗ್ಲಿಲ್ಲ. ಅದಾದ ಬಳಿಕ ನೋಡ್ತಾರೆ, ಸಂಸತ್ ಭವನಕ್ಕೆ ಮುತ್ತಿಗೆ ಅಂತ ಬಂದಂತ ವಿದ್ಯಾರ್ಥಿಗಳ ಸಂಖ್ಯೆ 10,000, 20,000 ಅಲ್ಲ, 50,000, 60,000, 70,000 ದಾಟಿ ಹೋಗಿಬಿಡ್ತು. ಆಗ ಏನು ಮಾಡಬೇಕು ಅಂತ ಗೊತ್ತಾಗದೆ ಆಗ್ಲೂ ಮತ್ತೆ ದರ್ಪ. ನಮ್ಮನ್ನು ಯಾರು ಪ್ರಶ್ನೆ ಮಾಡ್ತಾರೆ, ನಮ್ಮನ್ನು ಯಾರು ಕೇಳ್ತಾರೆ ಅಂತ ಹೇಳಿ ಅವನ್ನ ಪ್ರಾಣಿಗಳಿಗೆ ಬಡ್ದಂಗೆ ಬಡ್ದು ಬಿಟ್ರು. ಏನ್ ಲಾಠಿ ಚಾರ್ಜು, ಸಿಕ್ಕದವ್ರಿಗೆ ಹೊಡೆಯೋದು, ಮನಸ್ಸಿಗೆ ಬಂದ ಹಾಗೆ ಅವ್ರ ಹತ್ರ ವರ್ತನೆಯನ್ನ ತೋರೋದು.
ಅದಾದ ಬಳಿಕ ಮತ್ತೆ ಅವರನ್ನೇ ದೇಶದ್ರೋಹಿಗಳು ಅಂತ ಬಿಂಬಿಸೋದು. ನೋಡಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ರು, ನೋಡಿ ಅವರಿಂದ ಈ ಅಜೆಂಡಾ ಇತ್ತು, ನೋಡಿ ಅವರಿಂದ ಅವರಿದ್ದಾರೆ ಇವರಿದ್ದಾರೆ, ಮತ್ತದೇ ಬಿಂಬಿಸುವಂತ ಕೆಲಸ, ಮತ್ತದೇ ದರ್ಪವನ್ನು ಮಾಡಿಬಿಟ್ರು. ಇದೇ ನೀವು ಯೋಚನೆಯನ್ನ ಮಾಡಿ ಆರಂಭದಲ್ಲೇ ಪ್ರತಿಭಟನೆ ಶುರುವಾದಾಗ ಅವರ ಅಹವಾಲನ್ನ ಆಲಿಸಿದ್ರೆ, ಸೋನಂ ವಾಂಗ್ಚುಕ್ಗೆ ಇಲ್ಲ ಉಪವಾಸ ಮಾಡಬೇಡಿ, ಮುಂದೆ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಏನಾದ್ರೂ ಒಂದು ಭರವಸೆಯನ್ನ ಕೊಟ್ಟಿದ್ರೆ ಇದು ಈ ಹಂತದವರೆಗೆ ಯಾವ ಕಾರಣಕ್ಕೂ ಬರ್ತಾ ಇರಲಿಲ್ಲ. ಆದ್ರೆ ಇವರು ದರ್ಪ ದೌಲತ್ತಿನಿಂದಾಗಿ ಅವ್ರನ್ನ ನಾವು ಯಾಕೆ ಕೇಳಬೇಕು ಅನ್ನುವಂಥ ಮನಸ್ಥಿತಿಗೆ ಬಂದ್ರು. ಅದಿವತ್ತು ಬುಡಕ್ಕೆ ಬಂದು ಸುತ್ತಿಕೊಂಡಿದೆ. ಈ ಹಂತಕ್ಕೆ ಇವರೆಲ್ಲರನ್ನೂ ಕೂಡ ಕಾಡ್ತಾ ಇದೆ. ಇಷ್ಟೆಲ್ಲ ಆಯ್ತಾ? ಈಗ ಇವರೆಲ್ಲರ ಆಗ್ರಹ ಏನ್ ಹೇಳಿ? ಇನ್ನು ಕಾಂಗ್ರೆಸ್ನವರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಕಾಂಗ್ರೆಸ್ನವರು ಬಿಡಿ ಆರಂಭದಲ್ಲಿ ಏನು ಮಾತಾಡ್ಲಿಲ್ಲ. ಈಗ ಸಿಜೆಪಿ ಅವ್ರು ಮಾಡೋದಕ್ಕೆ ಶುರು ಮಾಡಿದಾಗ ಅಯ್ಯೋ ಎಲ್ಲಿ ನಮಗೆ ಇದಾಗ್ಬಿಡುತ್ತೋ, ನಾವು ಏನಾದ್ರು ಮಾಡೋಣ ಅಂತೇಳಿ ಈಗ ಓಡೋಡ್ ಬಂದಿದ್ದಾರೆ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಎದುರುಗಡೆ ಧರಣಿ, ಮತ್ತೊಂದು ಮಗದೊಂದಾಯ್ತು. ಈಗ ಕಲಾಪದಲ್ಲೂ ಕೂಡ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರಂತೆ. ಮತ್ತೊಂದು ಕಡೆಯಿಂದ ಆಮ್ ಆದ್ಮಿ ಪಕ್ಷದವರು ಕೂಡ ಓಡೋಡಿ ಬಂದಿದ್ದಾರೆ. ಇನ್ನೊಂದು ಕಡೆಯಿಂದ ಈ ಮಮತಾ ಬ್ಯಾನರ್ಜಿನೂ ಕೂಡ ಬರ್ತಿದ್ದಾರಂತೆ. ಈಗ ವಿಪಕ್ಷಗಳಿಗೆ ಈಗ ನಿದ್ರೆಯಿಂದ ಎಚ್ಚೆತ್ತುಕೊಂಡ ರೀತಿಯಲ್ಲಿ ಎಲ್ಲರೂ ಕೂಡ ಬರೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅವ್ರು ಯಾರಿಗೂ ಆ ನೈತಿಕತೆನೇ ಇಲ್ಲ ಬಿಡಿ. ಇದು ಆಮ್ ಆದ್ಮಿ ಪಕ್ಷ ಯಾವ ಕಾಂಗ್ರೆಸ್ ಅನ್ನ ವಿರೋಧಿಸಿ ಅಧಿಕಾರಕ್ಕೆ ಬಂದ್ರು, ಯಾವ ಕಾಂಗ್ರೆಸ್ ಅನ್ನ ಭ್ರಷ್ಟರು ಅಂತ ಕರೆದು ಅಧಿಕಾರಕ್ಕೆ ಬಂದ್ರು, ಅದೇ ಆಮ್ ಆದ್ಮಿ ಪಕ್ಷ ಅದಾದ ಬಳಿಕ ಏನೇನು ಮಾಡ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರವೇ. ಅವತ್ತು ಅದೇ ಆಮ್ ಆದ್ಮಿ ಪಕ್ಷದ ಅಥವಾ ಅಣ್ಣಾ ಹಜಾರೆ ಅವರ ಹೋರಾಟ ಬಿಜೆಪಿಗೆ ಹೆಂಗ್ ದೊಡ್ಡ ಮಟ್ಟಿಗೆ ಪ್ಲಸ್ ಆಯಿತು ನಿಮಗೆ ಗೊತ್ತಿರುವಂತ ವಿಚಾರ. ಈಗ ಇವರೆಲ್ಲರೂ ಕೂಡ ಸೇರ್ಕೊಂಡು ಇನ್ನೇನೋ ಮಾಡೋದಕ್ಕೆ ಹೊರಟಿದ್ದಾರೆ. ಅಧಿಕಾರದ ಲಾಲಸೆ ಹಪಾಪಿ ಅದ್ರ ಬಿಟ್ರೆ ಅದನ್ನ ಮೀರಿ ಇವರಲ್ಲಿ ಏನೋ ಇದೆ ನನಗಂತೂ ಅನಿಸ್ತಾ ಇಲ್ಲ. ಓಕೆ, ಇದೆಲ್ಲವೂ ಕೂಡ ಆಯ್ತಾ? ಈಗ ಇವರೆಲ್ಲರ ಆಗ್ರಹ ಏನು ಅಂದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಇಷ್ಟೊತ್ತಿಗಾಗಲೇ ತೆಗೆದುಕೊಂಡಿದ್ರೆ ಅವ್ರು ಯಾರಿಗೂ ಪ್ರಶ್ನೆ ಮಾಡೋದಕ್ಕೆ ಹೆಚ್ಚಿನ ಅವಕಾಶಗಳೇ ಸಿಗ್ತಾ ಇರಲಿಲ್ಲ. ಆದ್ರೆ ಈಗಲೂ ಇವರು ಪಟ್ಟು ಬಿಡ್ತಾ ಇಲ್ಲ. ಈಗಲೂ ಕೂಡ ಅದೇ ಹಠಮಾರಿತನ ಧೋರಣೆ ತೋರಿಸ್ತಾ ಇದ್ದಾರೆ. ಹೀಗಾಗಿ ಪ್ರತಿಭಟನೆ ತೀವ್ರಗೊಂಡು ಇನ್ನು 10 ದಿನಗಳ ಬಳಿಕ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡಿತೀರಿ ಅಂತಾದ್ರೆ ಪ್ರಯೋಜನ ಇಲ್ಲ ಆಗ್ಬಿಡುತ್ತೆ. ಆಗಬಹುದಾದಂತ ಡ್ಯಾಮೇಜ್ ಎಲ್ಲವೂ ಕೂಡ ಆಗಿ ಹೋಗ್ಬಿಟ್ಟಿರುತ್ತೆ. ಆದ್ರೆ ಈಗಲೂ ಮತ್ತದೇ ಹಠ, ಮತ್ತದೇ ದರ್ಪ. ಕಾರಣ ಏನು? ಧರ್ಮೇಂದ್ರ ಪ್ರಧಾನ್ ಯಾಕೆ ಅಷ್ಟೊಂದು ಪ್ರಮುಖರ, ಏನು ವಿಚಾರ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಬಂಧುಗಳೇ, ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ಧರ್ಮೇಂದ್ರ ಪ್ರಧಾನ್ ಬಿಜೆಪಿಯ ಚುನಾವಣಾ ತಂತ್ರಜ್ಞರಲ್ಲಿ ಒಬ್ಬರು. ಒಡಿಶಾದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು ಅಂದ್ರೆ ಕಾರಣ ಧರ್ಮೇಂದ್ರ ಪ್ರಧಾನ್. ಬಿಹಾರದಲ್ಲಿ ಅಧಿಕಾರಕ್ಕೆ ಬಂತು ಅಂದ್ರೆ ಕಾರಣ ಅದರಲ್ಲಿ ಧರ್ಮೇಂದ್ರ ಪ್ರಧಾನ್. ಉತ್ತರ ಪ್ರದೇಶ ಸೇರಿದಂತೆ ಸುತ್ತಮುತ್ತ ರಾಜ್ಯಗಳಲ್ಲೂ ಕೂಡ ತನ್ನ ಪ್ರಭಾವವನ್ನು ಹೊಂದಿರುವಂತ ನಾಯಕ ಅಂದ್ರೆ ಧರ್ಮೇಂದ್ರ ಪ್ರಧಾನ್. ಜೊತೆಗೆ ಅಮಿತ್ ಶಾ ಬಿಜೆಪಿ ನರೇಂದ್ರ ಮೋದಿಗೆ ಬಹಳ ಆಪ್ತ. ಅದೇ ರೀತಿಯಾಗಿ ಈಗ ಬಿಜೆಪಿ ಒಂದು ಮಹತ್ವಾಕಾಂಕ್ಷಿ ಇದೆಯಲ್ಲ, ರಾಷ್ಟ್ರೀಯ ಶಿಕ್ಷಣ ನೀತಿ ಅಥವಾ NEP, ಅದರ ಹೊಣೆಯನ್ನು ಕೂಡ ಇದೇ ಧರ್ಮೇಂದ್ರ ಪ್ರಧಾನ್ಗೆ ಕೊಡಲಾಗಿದೆ. ಇಂತಹ ಸಂದರ್ಭದಲ್ಲಿ ರಾಜೀನಾಮೆಯನ್ನ ಪಡೆದುಕೊಂಡರೆ ಅವರ ರಾಜಕೀಯ ಭವಿಷ್ಯಕ್ಕೆ ನಾವೇ ಕೊಳ್ಳಿ ಇಟ್ಟ ರೀತಿಯಲ್ಲಿ ಅಂತ ಹೇಳಿ ಬಿಜೆಪಿ ನಾಯಕರು ಯೋಚನೆ ಮಾಡ್ತಿದ್ದಾರೆ. ಅದಕ್ಕೂ ಮಿಗಿಲಾಗಿ ಮತ್ತೊಮ್ಮೆ ಇವರ ಅಹಂಕಾರ ಏನು? ನಾವೀಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಪಡೆದುಕೊಂಡರೆ ನಮ್ಮ ವೈಫಲ್ಯವನ್ನ ನಾವು ಒಪ್ಪಿಕೊಂಡ ಹಾಗೆ, ನಾವು ಫೇಲ್ಯೂರ್ ಆದ್ವಿ ಅನ್ನೋದನ್ನ ಇಡೀ ದೇಶಕ್ಕೆ ಸಾರಿ ಸಾರಿ ಹೇಳಿದ ಹಾಗೆ ಎನ್ನುವಂತ ಮನಸ್ಥಿತಿಗೆ ಇವರು ಬಂದು ಬಿಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಈ ಕ್ಷಣಕ್ಕೂ ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಪಡೀತಾ ಇಲ್ಲ. ಆದರೆ ಈ ಪ್ರತಿಭಟನೆ ಏನ್ ಮಾಡ್ತು? ತುಂಬಾ ಜನರ ಪ್ರಶ್ನೆ ಇತ್ತಲ್ಲ, ಇದರಿಂದ ಏನಾದ್ರೂ ಪ್ರಯೋಜನ ಆಯ್ತಾ? ಪ್ರಯೋಜನ ಆಗಿದೆ. ಏನೇನು? ಇಲ್ಲಿಯವರೆಗೆ ಬಗ್ಗದಂತ ಕೇಂದ್ರ ಸರ್ಕಾರ ಹಂತ ಹಂತವಾಗಿ ಬಗ್ತಾ ಇದೆ. ಹೇಗೆ? ಮೋದಿ ಇಲ್ಲಿವರೆಗೂ ಮಾತಾಡಿರ್ಲಿಲ್ಲ, ಈಗಲೂ ಕೂಡ ನೇರವಾಗಿ ಮಾತಾಡಲಿಲ್ಲ. ಆದ್ರೆ ಅಟ್ಲೀಸ್ಟ್ ಸಂಸದೀಯ ಮಂಡಳಿ ಸಭೆಯಲ್ಲಿ ಏನೋ ಒಂದು ಪ್ರಸ್ತಾಪವನ್ನು ಮಾಡಿದ್ದಾರಂತೆ. ಅಂದರೆ ಮಹಾಮೌನಿಯ ಬಾಯಿಯನ್ನ ತೆರೆಸುವಲ್ಲಿ ಈ ಹೋರಾಟ ಯಶಸ್ವಿಯಾಗಿದೆ. ಕೊನೆಗೆ JP ನಡ್ಡಾ ಏನ್ ಮಾಡಿದ್ರು? CJP ಅವ್ರನ್ನ ಕರೆದು ಮಾತುಕತೆಯನ್ನ ನಡೆಸಿದ್ರು. CJP ಇಂಜೂರ್ಡ್ ಆದಂತ ಒಂದಷ್ಟು ಕಾರ್ಯಕರ್ತರನ್ನ ಹೋಗಿ ಆಸ್ಪತ್ರೆಯಲ್ಲಿ ಭೇಟಿ ಆಗಿದ್ರು JP ನಡ್ಡಾ. ಜಿತೇಂದ್ರ ಸಿಂಗ್ ರಾಹುಲ್ ಗಾಂಧಿ ಪ್ರತಿಭಟನೆಗೆ ಕೂತಾಗ ಸಚಿವ ಜಿತೇಂದ್ರ ಸಿಂಗ್ ಬಂದು ಮಾತುಕತೆಗೆ ಬಂದ್ರು. ಈಗ ಲೋಕಸಭೆಯಲ್ಲಿ ಕಲಾಪದಲ್ಲಿ ನೀಟ್ ಪರೀಕ್ಷೆ ಅಧ್ವಾನಕ್ಕೆ ಸಂಬಂಧಪಟ್ಟಾಗೆ ಮಾತುಕತೆಗೆ ಅವಕಾಶವನ್ನ ಮಾಡಿಕೊಡ್ತೀವಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ JP ನಡ್ಡಾ ಏನೋ ಈಗ ಸೋನಂ ವಾಂಗ್ಚುಕ್ರನ್ನ ಭೇಟಿಯಾಗೋದಕ್ಕೆ ಆಸ್ಪತ್ರೆಗೆ ಹೋಗ್ತಿದ್ದಾರೆ ಎನ್ನುವಂತ ಸುದ್ದಿ ಬರ್ತಾ ಇದೆ. ಯಾವ ಸೋನಂ ವಾಂಗ್ಚುಕ್ರನ್ನ ದೇಶದ್ರೋಹಿ ವಿದೇಶಿ ಫಂಡ್ ತೆಗೆದುಕೊಂಡಿದ್ದಾರೆ, ಅವರು ಸೈಂಟಿಸ್ಟೇ ಅಲ್ಲ ಅಂತಿದ್ರು, ಅದೇ ಸೋನಂ ವಾಂಗ್ಚುಕ್ರನ್ನ ಭೇಟಿಯಾಗೋದಕ್ಕೆ JP ನಡ್ಡಾ ಸ್ವತಃ ಹೋಗ್ತಾ ಇದ್ದಾರಂತೆ. ಇದೊಂದು ರೀತಿಯಲ್ಲಿ ಹೋರಾಟದ ಪ್ರತಿಫಲ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡೋಣ ಮುಂದಿದೆ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರ ಏನ್ ಕತೆ ಅಂತ. ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.